ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ಯಾವುದೇ ಪಾಠವಾಗಿರ್ಲಿ, ಸುವೇಗ ಇರಲಿ, ಅದಾದ್ಮೇಲೆ ಕಲಿಕಾ ಬಲವರ್ಧನೆ ಇರಲಿ, ಅದಾದ್ಮೇಲೆ ರೇನ್ಬೋ ಇರಲಿ, ಇಂಗ್ಲಿಷ್ ಇರಲಿ, ಯಾವ್ದಾದ್ರು ಇರಲಿ, ವಿಜ್ಞಾನ ಸೊಲ್ಯೂಷನ್, ವಿಜ್ಞಾನ ಪ್ರಶ್ನೋತ್ತರಗಳಿರ್ಲಿ, ಆ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ನೀವು ನೋಡಿ ಒಳ್ಳೆಯ ಮಾರ್ಕ್ಸ್ ಗಳನ್ನ ಕೂಡ ತೆಗೆಯಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ತಪ್ಪದೆ, ಆಯ್ತಾ? ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿವತ್ತು ನೋಡ್ತಾ ಇದೀವಿ ಯಾವುದು, ಸುವೇಗ 15 ಏನಿದೆ, ಕಿರು ಪರೀಕ್ಷೆ 3 ಅಂತ ಇದೆ, ಆಯ್ತಾ? ಒಂದು, ಕೆಳಗಿನ ಬೀಜೋಕ್ತಿಗಳಲ್ಲಿ ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಬೀಜೋಕ್ತಿ ಯಾವ್ದಿದೆ? 3x+9. ಸ್ಥಿರಾಂಕ ಅದರಲ್ಲಿ ಯಾವ್ದಿದೆ? 3, 9. ಇವು ಕಾನ್ಸ್ಟಂಟ್ ಇರುತ್ತೆ, ಆಯ್ತಾ? ಚರಾಕ್ಷರ ಯಾವುದು? ಎಕ್ಸ್ ಇದೆ. ಬಿ ನಲ್ಲಿ ನೋಡಿ 8y - p ಇದೆ ಅಲ್ವಾ? ಸೊ ಸ್ಥಿರಾಂಕ ಯಾವುದು? 8. ಚರಾಕ್ಷರ y, p, y ಮತ್ತು p, ಆಯ್ತಾ? ಮೂರನೇ ಸಿ ಯಾವ್ದಿದೆ? a+4b ಇದೆ ಅಲ್ವಾ? ಸೊ ಸ್ಥಿರಾಂಕ ಯಾವುದು? 4. ಅದಾದ್ಮೇಲೆ ಚರಾಕ್ಷರ a, b. ಡಿ ಏನಿದೆ? -3m+7 ಇದೆ, ಆಯ್ತಾ? ಸ್ಥಿರಾಂಕ ಯಾವುದು? -3, 7. ಚರಾಕ್ಷರ m, ಆಯ್ತಲ್ವಾ? ಸೊ ಅದೇ ರೀತಿ ನೀವು ಎರಡನೇದು ನೋಡಬಹುದು. ಈ ಕೆಳಗಿನ ಹೇಳಿಕೆಗಳನ್ನು ಬೀಜೋಕ್ತಿ ರೂಪದಲ್ಲಿ ಬರೆಯಿರಿ. ಎ ಏನಿದೆ? y ಇಂದ 3 ಕಳೆಯಿರಿ, ಆಯ್ತಾ? y ಇಂದ 3 ಕಳೆಯಿರಿ. y - 3, y ಇಂದ 3 ಕಳೆದಿದ್ದೇವೆ, ಆಯ್ತಲ್ವಾ? ಸೊ ಅದು ನಾನು ಇಲ್ಲಿ ಬರ್ದಿದ್ದೀನಿ. ಅದಾದ್ಮೇಲೆ ಬಿ ನೋಡಿ, ಪಿ ಗೆ 5 ಕೂಡಿರಿ. ಪಿ ಗೆ ಏನ್ ಮಾಡ್ಬೇಕು? 5 ಕೂಡಿಸ್ಬೇಕು, =p+5. ಅದೇ ರೀತಿ 3 ನೋಡಿ, ಕೆಳಗಿನ ಬೀಜೋಕ್ತಿಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ. ಎ z+6, z ಗೆ 6 ಕೂಡಿಸಿದೆ. ಹೇಳಿಕೆ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಮೇಲ್ಗಡೆದ್ದು ಉಲ್ಟಾ. ಎರಡನೇದು ಏನಿತ್ತಲ್ಲ, ಈ ಕೆಳಗಿನ ಹೇಳಿಕೆಗಳನ್ನು ಬೀಜೋಕ್ತಿ ರೂಪದಲ್ಲಿ ಬರೆಯಿರಿ, ಅದರ ಉಲ್ಟಾ ಇದು ಕೆಳಗಿನ ಬೀಜೋಕ್ತಿಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ ಅಂತ ಇದೆ, ಆಯ್ತಾ? ಸೊ ಅದೇ ರೀತಿ ಬಿ ನೋಡಿ, p-8, p ಇಂದ 8 ಕಳೆದಿದೆ, ಆಯ್ತಲ್ವಾ? ಸೊ ಅದೇ ರೀತಿ ಇನ್ನು 4ನೇದು ನೋಡಿ, ಏನಿದೆ? ಈ ಕೆಳಗಿನ ಪದಗಳಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ಗುರುತಿಸಿ ಬರೆಯಿರಿ, ಆಯ್ತಾ? ಎ ಇದೆ, ಬಿ, ಸಿ. ಅನುಪಾತ, ಪೂರ್ವ ಪದ, ಉತ್ತರ ಪದ. ಅನುಪಾತ ಎಷ್ಟಿದೆ? 8:12. 8:12 ಇದೆ ಅಲ್ವಾ? ಪೂರ್ವ ಪದ ಎಷ್ಟು? 8. ಉತ್ತರ ಪದ ಎಷ್ಟು? 12. ಅದಾದ್ಮೇಲೆ m/n. m ಪೂರ್ವ ಪದ, ಉತ್ತರ ಪದ ಯಾವುದು? n. ಪೂರ್ವ ಪದ 3ನೇದರಲ್ಲಿ ಪೂರ್ವ ಪದ 5 ಆಗುತ್ತೆ, ಉತ್ತರ ಪದ 14 ಆಗುತ್ತೆ, ಆಯ್ತಲ್ವಾ? ಸೊ ಅದೇ ರೀತಿ 5 ನೋಡಿ, ಈ ಕೆಳಗಿನ ಅನುಪಾತಗಳನ್ನು ಕನಿಷ್ಠ ರೂಪದಲ್ಲಿ ಬರೆಯಿರಿ. ಎ 12:48, ಬಿ 8:98 ಇದೆ, ಸಿ 5:120 ಇದೆ, ಡಿ ಅನುಪಾತ 3:48 ಇದೆ. ಸೊ ಮೊದಲನೇದು ನಾವು ಎಷ್ಟು ಬರಿಬಹುದು? 12 1 12 4 48. 1:4 ಮೊದಲನೇದು ಬರಿಬಹುದಲ್ವಾ? ಅದೇ ರೀತಿ ಎರಡನೇದು 8:96. 8 1 8 12 96 ಆಗುತ್ತೆ. ಸೊ ಆದ್ದರಿಂದ ನಾವು 1:12 ಬರಿಬಹುದು ಬಿಗೆ. ಸಿ ನೋಡಿ, 5 1 5 24 120. ಸೊ ಆದ್ದರಿಂದ 1:24 ಅಂತ ಬರಿಬಹುದು. ಅದೇ ರೀತಿ 3:48. ಅದೇ ರೀತಿ 3 1 3 16 48 ಆಗುತ್ತೆ. ಸೊ 1:16 ಅಂತ ಬರಿಬಹುದಲ್ವಾ? ಸೊ ಅದೇ ರೀತಿ 6ನೇದು ನೋಡಿ, ಈ ಕೆಳಗಿನ ಅನುಪಾತದಲ್ಲಿ x ನ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ, ಆಯ್ತಾ? 2 9 ಕೊಟ್ಟಿದ್ದಾರೆ. ಅದಾದ್ಮೇಲೆ ಅದು ಯಾವುದಕ್ಕೆ ಸಮ? x ಅನುಪಾತ 18, ಆಯ್ತಾ? 2:9 ಈಕ್ವಲ್ಸ್ x:18, ಆಯ್ತಾ? 9x ಅಂದ್ರೆ x ಈ ಕಡೆ ತಗೊಳ್ಳಿ, ಅದಾದ್ಮೇಲೆ =2 ಆ ಕಡೆ ತಗೊಳ್ಳಿ. ಅಂದ್ರೆ ಪೂರ್ವ ಪದ ಮತ್ತೆ ಉತ್ತರ ಪದ, ಎರಡನೇದು ಉತ್ತರ ಪದ ಆಗುತ್ತೆ, ಆಯ್ತಾ? ಮೊದಲನೇದು ಪೂರ್ವ ಪದ ಇಲ್ಲಿ ತಗೊಳ್ಳಿ, ಎರಡನೇದು ಉತ್ತರ ಪದ ಇಲ್ಲಿ ತಗೊಳ್ಳಿ, ಮೊದಲನೇದು ಉತ್ತರ ಪದ ಇಲ್ಲಿ ತಗೊಳ್ಳಿ, ಆಮೇಲೆ ಎರಡನೇದು ಉತ್ತರ ಪದ ಇಲ್ಲಿ ತಗೊಳ್ಳಿ. 9x = 18 x = 18 ಡಿವೈಡೆಡ್ ಬೈ ಈ 9 ಕೆಳಗಡೆ ಹೋಗುತ್ತೆ. ಆದ್ದರಿಂದ x ನ ಬೆಲೆ ಎಷ್ಟು? 4, ತಿಳಿತಲ್ವಾ? ಅದೇ ರೀತಿ 7 ನೋಡಿ, ಏನಿದೆ? 4 kg ಅಕ್ಕಿಯ ಬೆಲೆ 140 ಆದರೆ 10 kg ಅಕ್ಕಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಸಮಾನುಪಾತ ವಿಧಾನ ಮಾಡಿರಿ, ಆಯ್ತಾ? ನೋಡಿ, ಅಕ್ಕಿ ಕೆಜಿ ಲೆಕ್ಕದಲ್ಲಿ ಬೆಲೆ ರೂಪಾಯಿ, 4 10, 4 ಕಿಲೋದ್ದು ಎಷ್ಟು? 140 ರೂಪಾಯಿ. 10 ಕಿಲೋದ್ದು x ಅಂತ ತಗೊಳ್ಳಿ ಮೊದಲು.
ಇದನ್ನ ಸಮಾನುಪಾತನ ವಿಧಾನ ಮಾಡಿ. 4 ಕಿಲೋ ಅಕ್ಕಿ 10 ಕಿಲೋ ಅಕ್ಕಿ, 4 ಕಿಲೋದಷ್ಟು 140 ರೂಪಾಯಿ, ಎಕ್ಸ್ ಇದ್ದಷ್ಟು ಎಕ್ಸ್ ಅಂತಾನೆ ಇಡಿ. ಎಕ್ಸ್ ಈಕ್ವಲ್ ಟು ಇನ್ನೇನ್ ಮಾಡಿ ನೀವು, ಇದರ ಪೂರ್ವ ಪದ ಇದರ ಉತ್ತರ ಪದ, ಇದು ಪೂರ್ವ ಪದ ಇದ್ರದ್ದು ಉತ್ತರ ಪದ ತಗೊಳ್ಳಿ. 4x ಈಕ್ವಲ್ ಟು 140 ಇಂಟು 10 ಆಗುತ್ತೆ. ಸೊ ಅದಾದ್ಮೇಲೆ 4ನ ಕೆಳಗಡೆ ತಗೊಂಡ್ರೆ ಎಕ್ಸ್ ಈಕ್ವಲ್ ಟು 350 ರೂಪಾಯಿಗಳು ಆಗುತ್ತದೆ. ಈತಲ್ವಾ? ಸೊ ಅದೇ ರೀತಿ 8 ನೋಡಿ, 6 ಬಾಳೆಹಣ್ಣುಗಳ ಬೆಲೆ 18 ರೂಪಾಯಿ ಆದರೆ ಒಂದು ಅರ್ಧ ಅಂದ್ರೆ ದೀಡ್ ಅಂದ್ರೆ ನೀವೇನ್ ಹೇಳ್ತೀರಾ, 1.5 ಡಜನ್ ಬಾಳೆಹಣ್ಣುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ 6 ಬಾಳೆಹಣ್ಣುಗಳ ಬೆಲೆ ಎಷ್ಟು? 18 ರೂಪಾಯಿ. ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು? 18 ಡಿವೈಡೆಡ್ ಬೈ 6. ಒಂದು ಡಜನ್ ನಲ್ಲಿ ಬಾಳೆಹಣ್ಣು ಎಷ್ಟಿರ್ತವೆ? ಒಂದು ಡಜನ್ ನಲ್ಲಿ 12 ಇರುತ್ತೆ ಅಲ್ವಾ? ಸೊ ಅದೇ ರೀತಿ 6 ಬಾಳೆಹಣ್ಣುಗಳ ಬೆಲೆ ನಮಗ್ ಗೊತ್ತಿದೆ, 18 ಡಿವೈಡೆಡ್ ಬೈ 6 ಮಾಡಿದ್ರೆ ರೂಪಾಯಿ 3. ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು? 3 ರೂಪಾಯಿ. ಅಂದ್ರೆ 1.5 ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟು? 1.5 ಡಜನ್ ಅಂದ್ರೆ ಒಂದು ಡಜನ್ ನಲ್ಲಿ 12 ಬಾಳೆಹಣ್ಣು ಆಯ್ತಾ, ಪ್ಲಸ್ ಮತ್ತ ಅರ್ಧ ಅಂದ್ರೆ ಈ 12ರಿಂದ 6 ಎಷ್ಟಾಯ್ತು? 18 ಬಾಳೆಹಣ್ಣುಗಳ ಆದವಲ್ವಾ? ಅಂದ್ರೆ 1.5 ಡಜನ್ ಬಾಳೆಹಣ್ಣಿನಲ್ಲಿ 18 ಬಾಳೆಹಣ್ಣು ಇರ್ತವೆ. ಸೊ ಅದರಿಂದ ನಾವೇನ್ ಮಾಡ್ಬೇಕು, ಒಂದು ಬಾಳೆಹಣ್ಣಿನ ಬೆಲೆ 3 ರೂಪಾಯಿ. ಅದೇ ರೀತಿ 18 ಬಾಳೆಹಣ್ಣಿನ ಬೆಲೆ 3 ಗುಣಿಲೆ 18 ಈಕ್ವಲ್ ಟು 54 ರೂಪಾಯಿ 1.5 ಡಜನ್ ಬಾಳೆಹಣ್ಣಿನ ಬೆಲೆ ಆಯ್ತಲ್ವಾ? ಸೊ ಇಲ್ಲಿಗೆ ನಿಮ್ಮ ಕಿರು ಪರೀಕ್ಷೆ ಕೂಡ ಮುಗೀತು. ಯಾವ್ದಿದೆ ಇದು? 15 ಕಿರು ಪರೀಕ್ಷೆ 3 ಮುಗೀತು. ಆದ್ದರಿಂದ ನೀವೇನ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತೆ. ಎಲ್ಲಾ ವಿಷಯಗಳ ವಿಡಿಯೋಗಳನ್ನ ಕೂಡ ನಾವು ಹಾಕ್ತಾ ಇದ್ದೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನ ಪಡೆದು ನೀವು ಪಾಸ್ ಆಗಿ. ಆಯ್ತಾ? ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ.